ನೋಡಿ, ಒಂದೊಂದು ವ್ಯಕ್ತಿಯಲ್ಲಿ ಒಂದ್ ರೀತಿಯ ಆರಾ ಇರುತ್ತೆ. 90 ಮಿನಿಟ್ಸ್ಗೆ 1 ಮಿಲಿಯನ್ ಸಬ್ಸ್ಕ್ರೈಬರ್ಸ್ ಆಗ್ತಾರೆ. 10 ಅವರ್ಸ್ಗೆಲ್ಲ ಆಲ್ಮೋಸ್ಟ್ 10 ಮಿಲಿಯನ್ ಸಬ್ಸ್ಕ್ರೈಬರ್ ದಾಟಿರ್ತಾರೆ. ವ್ಯಕ್ತಿ ರಾತ್ರಿ ಒಂದು ಯೂಟ್ಯೂಬ್ ಸೆನ್ಸೇಷನ್ ಕ್ರಿಯೇಟ್ ಮಾಡಿದ್ದಾರೆ. ಪ್ರೆಸ್ ಮೀಟ್ ನಡೆಯುವಂತ ಟೈಮಲ್ಲಿ ಬರೀ ಒಂದು ಯಾವ್ದೋ ಒಂದು ಫೇಮಸ್ ಕೂಲ್ ಡ್ರಿಂಕ್ ಬ್ರ್ಯಾಂಡ್ ಬರೀ ಒಂದು ಬಾಟಲ್ ತೆಗೆದು ಈ ಕಡೆ ಇಟ್ಟಿದ್ರು. ಅಷ್ಟಿಟ್ಟಿದ್ಕೇನೆ ಆ ಶೇರ್ ಮಾರ್ಕೆಟ್ ಆ ಕಂಪ್ನಿದು ಎಲ್ಲೋ ಅಲ್ಲೋಲ ಕಲ್ಲೋಲ ಆಗಿತ್ತು. ಅಭಿವೃದ್ಧಿ ಲೈಫ್ ಸ್ಟೈಲ್ ನ ವೀಕ್ಷಕರಿಗೆ ಸ್ವಾಗತ. ನಿಮ್ಮ ಡಾಕ್ಟರ್ ದೀಪಕ್ ಗುರೂಜಿ ಮಾಡುವ ಪ್ರಣಾಮಗಳು. ಸೊ ಇವತ್ತಿನ ಸಂಚಿಕೆಯಲ್ಲಿ ಬಹಳ ವಿಭಿನ್ನವಾದಂತ ಒಂದು ವ್ಯಕ್ತಿ ಬಗ್ಗೆ ಮಾತಾಡ್ತಾ ಇದ್ದೀನಿ. ಈ ವ್ಯಕ್ತಿ ರಾತ್ರಿ ಒಂದು ಯೂಟ್ಯೂಬ್ ಸೆನ್ಸೇಷನ್ ಕ್ರಿಯೇಟ್ ಮಾಡಿದ್ದಾರೆ. ಅಂದ್ರೆ ಎಷ್ಟೋ ಜನ ಬರೀ ಒಂದು 1000 ಸಬ್ಸ್ಕ್ರೈಬರ್ ಮಾಡೋದಕ್ಕೆ ಎಷ್ಟೋ ಶ್ರಮ ಆಗ್ತಿರ್ತಾರೆ, ಏನೇನೋ ತಿಪ್ಪರ್ಲಾಗ ಆಗ್ತಿರ್ತಾರೆ, ಚಾನಲ್ ಪ್ರಮೋಟ್ ಆಗ್ತಿರಲ್ಲ. ಅಥವಾ ಎಂತ ದೊಡ್ಡ ಸ್ಟಾರ್ಸ್ ಕೂಡ 1 ಮಿಲಿಯನ್ ಸಬ್ಸ್ಕ್ರೈಬರ್ ಆಗಕ್ಕೆ, 1 ಲಕ್ಷ ಸಬ್ಸ್ಕ್ರೈಬರ್ ಆಗಕ್ಕೆ ವರ್ಷಾನ್ಗಟ್ಲೆ ತಗೊಂಡಿರ್ತಾರೆ. ಕೆಲವರು 2 ವರ್ಷ, ಕೆಲವರು 3 ವರ್ಷ. ಅಂತ ಫೇಮಸ್ ಫುಟ್ಬಾಲ್ ಪ್ಲೇಯರ್ ಮೆಸ್ಸಿನೇ ಈ ಟುಕ್ 6 years ಅಂತೆ ಅವ್ರ ಒಂದು 2 ಮಿಲಿಯನ್ ಸಬ್ಸ್ಕ್ರೈಬರ್ ಆಗಕ್ಕೆ. ಅಂಥದ್ರಲ್ಲಿ ಈ ವ್ಯಕ್ತಿ, ನೀವು ಆಶ್ಚರ್ಯ ಆಗುತ್ತೆ, ಅವರ ಬರ್ತ್ ನಂಬರ್ ಬಂದು 5th February 1985 ಅವರ ಡೇಟ್ ಆಫ್ ಬರ್ತ್. 5 and 3 ಕಾಂಬಿನೇಷನ್. ಈ 5ನೇ ನಂಬರ್ ಪವರ್ ಎಷ್ಟು ಇದೆ ಅಂತಂದ್ರೆ, 5ನೇ ನಂಬರ್ ಅಂದ್ರೆ ಒಂಥರ ದೇ ಆರ್ ಬಾರ್ನ್ ಟು ಬಿ ಸಕ್ಸಸ್ಫುಲ್ ಅಂತ ಹೇಳ್ತೀವಿ. ಅಷ್ಟೊಂದು ಸ್ಮಾರ್ಟ್ ಆಪರೇಟರ್ಸ್ ಅವರು. ಅಷ್ಟು ಮಟ್ಟಿಗೆ ಒಂದು ಅಟ್ರಾಕ್ಷನ್ ಆಗ್ಲಿ, ಅಷ್ಟು ಮಟ್ಟಿಗೆ ಅವ್ರ ಜೀವನದಲ್ಲಿ ಆ ಸಕ್ಸಸ್ ಇರ್ತದೆ. ನಾನು ಯಾರ ಬಗ್ಗೆ ಮಾತಾಡ್ತೀನಿ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಾಗಿರ್ತದೆ. ಯಾಕಂದ್ರೆ ಪ್ರತಿಯೊಬ್ಬರ ಬಾಯಲ್ಲೂ ಅವ್ರ ಮಾತಿಂದ ಅವ್ರದೇ ಚರ್ಚೆ ಆಗ್ತಿದೆ ಈಗಿನ ಕಾಲದಲ್ಲಿ. ಸೊ ಅವತ್ತು ಏನ್ ಅವರ ಹೆಸರು ಅಂತಂದ್ರೆ ಕ್ರಿಸ್ಟಿಯಾನೋ ರೊನಾಲ್ಡೋ ಅಂತ. ಈಸ್ ಅ ಫೇಮಸ್ ಫುಟ್ಬಾಲ್ ಪ್ಲೇಯರು. ಅದ್ಭುತವಾದಂತ ಒಂದು ಸ್ಕಿಲ್ಸ್ ಇದೆ ನೋಡಿ. ಇಷ್ಟು ದಿವಸ ಅವರು ಸೋಷಿಯಲ್ ಮೀಡಿಯಾ, ಯೂಟ್ಯೂಬ್ ಇಂದೆಲ್ಲ ಸ್ವಲ್ಪ ದೂರ ಇದ್ರು. ಬಟ್ ಅದು ಅವ್ರಿಗೆ ಏನ್ ಅನಿಸ್ತೋ ಗೊತ್ತಿಲ್ಲ, ಸಡನ್ ಆಗಿ ಅವ್ರು ಯೂಟ್ಯೂಬ್ ಎಂಟರ್ ಆಗ್ತಾರೆ. ಎಂಟರ್ ಆಗಿದ ತಕ್ಷಣನೇ ಜಸ್ಟ್ 20 ಮಿನಿಟ್ಸ್ಗೆ ಈ ಕ್ರಾಸ್ಡ್ 1 ಮಿಲಿಯನ್ ಸಬ್ಸ್ಕ್ರೈಬರ್ಸ್. 90 ಮಿನಿಟ್ಸ್ಗೆ ಆಲ್ಮೋಸ್ಟ್ ಫಸ್ಟ್ 100K ಸಬ್ಸ್ಕ್ರೈಬರ್ಸು, ಆಮೇಲೆ 1 ಮಿಲಿಯನ್ ಸಬ್ಸ್ಕ್ರೈಬರ್ಸು. 8 ಅವರ್ಸ್ಗೆಲ್ಲ ಹತ್ತತ್ರ 10 ಮಿಲಿಯನ್ ಸಬ್ಸ್ಕ್ರೈಬರ್ನ ಅವರು ಕ್ರಾಸ್ ಮಾಡ್ಬಿಟ್ಟಿದ್ದಾರೆ. ಇನ್ನು ಕೌಂಟಿಂಗ್ ಅಂದ್ರೆ ಇನ್ನೂ ಇನ್ಕ್ರೀಸ್ ಆಗ್ತಾನೆ ಇದೆ. ಆಲ್ಮೋಸ್ಟ್ ಒಂದು 22 ಅವರ್ಸ್ಗೆ 14 ಮಿಲಿಯನ್ ಕ್ರಾಸ್ ಆಗಿತ್ತು. ಅಂದ್ರೆ ಒಂದು ವ್ಯಕ್ತಿ ರಾತ್ರಿ ಒಂದು ದಿನ ಕಳೆಯೋಷ್ಟು ಒಳಗಡೆ 14 ಮಿಲಿಯನ್ ಸಬ್ಸ್ಕ್ರೈಬರ್ ಇನ್ನೂ ಹೆಚ್ಚನ್ನ ದಾಟ್ತಿದ್ದಾರೆ ಅಂತಂದ್ರೆ ಅರ್ಥ ಮಾಡ್ಕೊಳ್ಳಿ ಅವ್ರಿಗೆ ಯಾವ ರೀತಿ ಒಂದು ಕ್ರೇಜ್ ಇರುತ್ತೆ ಅಂತ. ಇವ್ರು ಇನ್ನೊಂದು ಕೆಲಸ ಮಾಡಿದ್ರು. ಯಾವ್ದೋ ಒಂದು ಸ್ಟೇಜ್ ಅಲ್ಲಿ ಶೋ ಅಲ್ಲಿ ಆಫ್ಟರ್ ದ ಪ್ರೆಸ್ ಮೀಟ್ ನಡೆಯುವಂತ ಟೈಮಲ್ಲಿ ಬರೀ ಒಂದು ಯಾವ್ದೋ ಒಂದು ಫೇಮಸ್ ಕೂಲ್ ಡ್ರಿಂಕ್ ಬ್ರ್ಯಾಂಡ್ ಬರೀ ಒಂದು ಬಾಟಲ್ ತೆಗೆದು ಈ ಕಡೆ ಇಟ್ಟಿದ್ರು. ಅಷ್ಟಿಟ್ಟಿದ್ಕೇನೆ ಆ ಶೇರ್ ಮಾರ್ಕೆಟ್ ಆ ಕಂಪ್ನಿದು ಎಲ್ಲೋ ಅಲ್ಲೋಲ ಕಲ್ಲೋಲ ಆಗಿತ್ತು. ಅಂದ್ರೆ ಯಾವ್ದ ಕಂಪ್ನಿ ಅಂದ್ರೆ ಕೊಕೋ-ಕೋಲಾ. ಅವ್ರ ಆ ಕೊಕೋ-ಕೋಲಾ ಒಂದು ಡ್ರಿಂಕ್ ಒಂದು ಬಾಟಲ್ ತೆಗೆದು ಆ ಕಡೆ ಇಟ್ಟಿದ ತಕ್ಷಣನೇ ಅವ್ರದ್ದು ಸೇಲ್ಸ್ ಎಷ್ಟೋ ಡ್ರಾಪ್ ಆಗ್ಬಿಟ್ಟಿತ್ತಂತೆ. ಸೊ ಅಷ್ಟು ಮಟ್ಟಿಗೆ ಅವ್ರದ್ದು ಫಾಲೋಯಿಂಗ್ ಇದೆ, ಅಷ್ಟು ಮಟ್ಟಿಗೆ ಒಂದು ಕ್ರೇಜ್ ಇದೆ ನೋಡಿ. ಒಂದೊಂದು ವ್ಯಕ್ತಿಯಲ್ಲಿ ಒಂದ್ ರೀತಿಯ ಆರಾ ಇರುತ್ತೆ ನೋಡಿ. ಈ ವ್ಯಕ್ತಿ ಒಂದು ಮೊಮೆಂಟ್ ಒಂದು ತೆಗೆದು ಈ ಕಡೆ ಇಟ್ಟ ತಕ್ಷಣ ಅಷ್ಟೊಂದೆಲ್ಲ ಚೇಂಜ್ ಆಗುತ್ತೆ ಅಂತಂದ್ರೆ ಅರ್ಥ ಮಾಡ್ಕೊಳ್ಳಿ ಆ ವ್ಯಕ್ತಿಯ ಒಂದು ಆರಾ ಹೆಂಗಿರ್ಬೇಕು, ಆ ವ್ಯಕ್ತಿಯ ಒಂದು ಆ ಪಾಸಿಟಿವಿಟಿ ಹೆಂಗಿರ್ಬೇಕು, ಅವನು ಫಾಲೋವರ್ಸ್ ಯಾವ ರೀತಿ ಇರಬೇಕು ನೋಡಿ. 1 ಮಿಲಿಯನ್ ನಮ್ದೇ ಚಾನಲ್ ಎಷ್ಟೋ ದಿನ ನಡ್ಸ್ಕೊಂಡ್ ಬರ್ತಾ ಇದೀವಿ. 43,000 ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ. ಸೊ ಆ ವ್ಯಕ್ತಿಯ ಕಳೆ ನೋಡಿ, ಆ ವ್ಯಕ್ತಿಯ ಒಂದು ಆ ಪಾಸಿಟಿವ್ನೆಸ್ ನೋಡ್ಬೇಕು ನೀವು. ಅವ್ರು 22 ನಿಮಿಷಕ್ಕೆ 100K ಸಬ್ಸ್ಕ್ರೈಬರ್ಸ್ ಆಗ್ತಾರೆ. ಆಮೇಲೆ 90 ಮಿನಿಟ್ಸ್ಗೆ 1 ಮಿಲಿಯನ್ ಸಬ್ಸ್ಕ್ರೈಬರ್ಸ್ ಆಗ್ತಾರೆ. 10 ಅವರ್ಸ್ಗೆಲ್ಲ ಆಲ್ಮೋಸ್ಟ್ 10 ಮಿಲಿಯನ್ ಸಬ್ಸ್ಕ್ರೈಬರ್ನ ದಾಟಿರ್ತಾರೆ. 22 ಅವರ್ ಅಷ್ಟೊತ್ತಲ್ಲಿ 14 ಮಿಲಿಯನ್ಗಿನ ಹೆಚ್ಚು ದಾಟಿದ್ದಾರೆ ಅಂದ್ರೆ ಅವ್ರ ತಾಕತ್ನ ನೀವು ಮೆಚ್ಚಲೇಬೇಕು ಸ್ನೇಹಿತರೆ. ಸೊ ಯಾರ್ಯಾರು ಯೂಟ್ಯೂಬ್ನ ಮಾಡ್ಬೇಕು ಅಂದ್ಕೊಂಡಿದ್ದಾರೆ, ಟೇಕ್ ಇಟ್ ಆಸ್ ಅನ್ ಇನ್ಸ್ಪಿರೇಷನ್ ಅಂತ ತಗೊಳ್ಳಿ. ಈ ವ್ಯಕ್ತಿಯ ಒಂದು ಇನ್ಸ್ಪಿರೇಷನ್ ತಗೊಂಡು ಮುಂದುವರಿರಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ಏನ್ ಬೇಕಾದ್ರೂ ಸಾಧನೆ ಮಾಡ್ಬೋದು. ಆ ಒಂದು 5ನೇ ನಂಬರ್ ಪವರ್ ಅಷ್ಟು ಮಟ್ಟಿಗಿದೆ ಅಂತ ಹೇಳಿದ್ರೆ ತಪ್ಪೇ ಆಗಲ್ಲ ಸ್ನೇಹಿತರೆ. ಸೊ ನೀವು ಕೂಡ ಯಾರು 5ನೇ ನಂಬರ್ ಅಲ್ಲಿ ಹುಟ್ಟಿದ್ರಾ, ಅಥವಾ 5, 14, 23ನೇ ತಾರೀಕಲ್ಲಿ ಹುಟ್ಟಿದ್ರಾ, ಬಟ್ ನಿಮ್ಮ ಪವರ್ ನಿಮ್ಗೆ ಗೊತ್ತಾಗ್ತಾ ಇಲ್ಲ, ಯಾವ್ದಕ್ ಬೇಕಾದ್ರೂ ಪ್ರಯತ್ನ ಪಡಿ. ಸುಮ್ನೆ ಕೂತ್ಕೊಂಡ್ಬಿಡಿ. ಸುಮ್ನೆ ಕೂತ್ಕೊಂಡಷ್ಟು ಏನೂ ಆಗೋದಿಲ್ಲ. ಯಾವ್ದಾರು ಒಂದು ರೀತಿಯಲ್ಲಿ ಮುಂದುವರೆದಾಗ ಮಾತ್ರನೇ ನಮ್ಮ ಜೀವನದಲ್ಲಿ ನಾವು ಸಕ್ಸಸ್ ಕಾಣೋದಕ್ಕೆ ಸಾಧ್ಯ ನೋಡಿ. ಅವರ ಕ್ಲೋಸೆಸ್ಟ್ ರೈವಲ್ ಯಾರಿದ್ದಾರೆ, ಆ ಮೆಸ್ಸಿ ಅಂತವ್ರೇನೆ. ಅವ್ರು ಇನ್ನೂ ಒಂದು 2 ಮಿಲಿಯನ್ ಕ್ರಾಸ್ ಮಾಡಕ್ ಆಗಿಲ್ಲ ಅಂತೆ. ಇವ್ರು ಅಷ್ಟು ಮಟ್ಟಿಗೆ ಕ್ರಾಸ್ ಮಾಡಿದಾರೆ ಅಂದ್ರೆ ಇನ್ನೊಂದ್ಸಲ ಆಡ್ಸ್ ಆಫ್ ಹೇಳಲೇಬೇಕು ಈ ವ್ಯಕ್ತಿಗೆ. ಹಿಸ್ ನೇಮ್ ಇಸ್ ಕ್ರಿಸ್ಟಿಯಾನೋ ರೊನಾಲ್ಡೋ. ಇವರ ಲಕ್ಕಿ ಜರ್ಸಿ ನಂಬರ್ ಬಂದು 7 ನಂಬರ್ನ ಫಾಲೋ ಮಾಡ್ತಾರೆ. ಈ ನಡುವೆ 700 ಗೋಲ್ಸ್ ನ ಮಾಡಾದ್ಮೇಲೆ
ಅವ್ರ ಜರ್ಸಿ ಮೇಲೆ 700 ಅಂತೇಳಿ ಮಾಡ್ತಿದ್ದಾರೆ. ಯಾಕಂದ್ರೆ ಈ ಸ್ಕೋರ್ಡ್ ಮೋರ್ ದೆನ್ 700 ಗೋಲ್ಸ್ ನ ಸ್ಕೋರ್ ಮಾಡಿರೋದಕ್ಕೋಸ್ಕರ 700 ಅಂತೇಳಿ ಜರ್ಸಿನ ವೇರ್ ಮಾಡ್ತಿದ್ದಾರೆ ಅಂತ ಗೊತ್ತಾಗುತ್ತೆ. ಬಟ್ ಆದ್ರೂ ಇವರ ಪರ್ಮನೆಂಟ್ ನಂಬರ್ ಅಥವಾ ಇವ್ರ ಫೇವ್ರೇಟ್ ಜರ್ಸಿ ನಂಬರ್ ಬಂದು ನಂಬರ್ 7. ನೋಡಿ, ನಂಬರ್ 7ಗೆ ಅದನ್ನ ವೀಕ್ ನಂಬರ್ ಅಂತೀವಿ, ಅದರದೇ ಆದಂತ ಒಂದು ತಾಕತ್ ಕೂಡ ಇದೆ ಅಂತ ಹೇಳಿದ್ರೆ ಇಂಥ ವ್ಯಕ್ತಿಗಳು ನೋಡಿದಾಗ ಅದು ನಮ್ಗೆ ಗೊತ್ತಾಗತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ ಅನ್ಸುತ್ತೆ. ಸೊ ಸಾಕಷ್ಟು ಜನರಿಗೆ ಈ ಮಾಹಿತಿಗಳನ್ನ ಶೇರ್ ಮಾಡ್ತಾ ಬನ್ನಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆ ಮುಗಿಸ್ತಾ ಇದ್ದೀನಿ. ವಂದನೆಗಳು.